ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ ಗೆಳೆಯರೆ. ಇವತ್ತು ನಾನು ಕಂಪ್ಯೂಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ಇಸ್ ರಿಲೇಟೆಡ್ ಟು ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನಾನು ನಿನ್ನೆ ನಿಮಗೆ ಏನೊಂದು ಕ್ಲಾಸ್ ಮಾಡಿದರೆ ವಿಚ್ ಈಸ್ ರಿಲೇಟೆಡ್ ಫಾರ್ ದ KE ಆ್ಯಂಡ್ KPS ಕಂಡಕ್ಟ್ ಮಾಡೋಂಥ ಎಕ್ಸಾಮಿನೇಷನ್ಸ್ ರಿಲೇಟೆಡ್ ಕಂಪ್ಯೂಟರ್ಸ್ ಬಗ್ಗೆ ನಾನು ಕ್ಲಾಸಸ್ ಮಾಡ್ತಾ ಇದ್ದೀನಿ. ಸೊ ಈ ಕ್ಲಾಸಸ್ ಯೂಟ್ಯೂಬ್ ಕ್ಲಾಸಸ್ ಆಗಿರುತ್ತೆ. ಓಕೆ, ಯೂಟ್ಯೂಬ್ ಕ್ಲಾಸಸ್ಸಲ್ಲೇ ನಾನು ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಓಲ್ಡ್ ಕಂಪ್ಯೂಟರು ನ್ಯೂ ಕಂಪ್ಯೂಟರ್ಸ್ ಬಗ್ಗೆ ಜನರೇಷನ್ಸ್ ಬಗ್ಗೆ ಯಾರು ಇಂಟ್ರೊಡ್ಯೂಸರು, ಸೊ ಹೇಗೆ ಜನರೇಷನ್ಸ್ ಇದೆ ಏನಿದೆ ಅಂತ ಹೇಳ್ಬಿಟ್ಟು ನಾನು ಡಿಸ್ಕಸ್ ಮಾಡಿದ್ವಿ. ಈಗ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಂತಂದರೆ ನಿಮಗೆ ಎಕ್ಸಾಮ್ ಬರೋಂತಹ ಕ್ವಶನ್ಸ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ IBM? ನೋಡಿ, IBMನೇ ಯಾಕೆ ತೊಗೊಂಡಿದ್ದೇನೆ ಅಂದರೆ ರೀಸೆಂಟಾಗಿ ತುಂಬ ನ್ಯೂಸ್ ಮಾಡಿದೆ. IBM ಅವ್ರದ್ದು ತುಂಬ ಇನ್ವೆನ್ಷನ್ಸ್ ಆಗಿದ್ದಾವೆ, ಪೇಟೆಂಟ್ಸ್ ಆಗಿದ್ದಾವೆ. ಸೊ ಆದ ಕಾರಣದಿಂದ IBM ಅನ್ನ ಫುಲ್ ಫಾರ್ಮು ತಿಳ್ಕೊಳೋದು ಅಷ್ಟು ಮುಖ್ಯವಾಗಿರುತ್ತೆ. ಓಕೆ, ಕಂಪ್ಯೂಟರ್ಸ್ ಅನ್ನೋದರಲ್ಲಿ IBM ಅನ್ನೋದು ತುಂಬಾನೇ ಬಿಗ್ ರೋಲ್ ಇದೆ. ಓಕೆ, ಬಿಗ್ ರೋಲ್ ಇದೆ. ಯಾಕಂದ್ರೆ ಅವರು ಫಸ್ಟ್ ಕಂಪ್ಯೂಟರ್ನ ಕಂಡುಹಿಡಿದಿರ್ತಾರೆ. ಇನ್ ದ ಇಯರ್ ಆಫ್ 1953. ಅದರ ಮಾಡೆಲ್ ನಂಬರ್ 701 ಅಂತ ಕರೀತಾರೆ. ಈ ಮಾಡೆಲ್ ವೆರಿ ಇಂಪಾರ್ಟೆಂಟ್ ಗೈಸ್. ಈ ಮಾಡೆಲ್ನ ನೆನ್ಪಿಟ್ಕೋಬೇಕು. ಮತ್ತೆ ಈ ಇಸ್ವಿ ಸಹ ಇಂಪಾರ್ಟೆಂಟು, 1953 ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಈ IBM ಇನ ಫುಲ್ ಫಾರ್ಮ್ ಏನಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ಸ್, ಇಂಟರ್ನ್ಯಾಷನಲ್ ಬೂಟ್ ಮಷೀನ್, ಇಂಟರ್ನ್ಯಾಷನಲ್ ಬೂಟ್ ಸ್ಟ್ರಾಪ್ ಮಷೀನ್ ಆರ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾಗ್ನೆಟ್. ಇದರಲ್ಲಿ ಫಸ್ಟ್ ಆಪ್ಷನ್ ಏನಿದೆಲ್ಲ ದಟ್ ಈಸ್ ಯುವರ್ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ಸ್ ಅನ್ನೋದು IBM ಇನ ಒಂದು ಫುಲ್ ಫಾರ್ಮ್ ಆಗಿರುತ್ತೆ. ಓಕೆ, ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳೋದಾದ್ರೆ ನಾನು ಸ್ವಲ್ಪ ಬ್ಯಾಕ್ ಸ್ಲೈಡ್ಗೆ ಹೋಗ್ತೀನಿ. ನೋಡಿ, IBM ಅಂತಂದ್ರೆ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಏನು, ಹಲೋರಿತ್ ಅನ್ನೋರು ಈ ಕಂಪ್ನಿನ ಬಿಲ್ಡ್ ಮಾಡಿರ್ತಾರೆ. ಏನಕ್ಕಾಗಿ ಬಿಲ್ಡ್ ಮಾಡಿರ್ತಾರೆ? ಒಂದು ಟ್ಯಾಬ್ಲೆಟಿಂಗ್ ಮಷೀನ್ ಕಂಪನಿ ಅಂತ ಕರೀತಾರೆ. ಟ್ಯಾಬ್ಲೆಟಿಂಗ್ ಅಂದ್ರೆ ಒಂದು ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕಂತ ಹೇಳ್ಬಿಟ್ಟು ಅವರು ಬಿಲ್ಡ್ ಮಾಡ್ಕೊಂಡಿರೋ ಅಂತ ಒಂದು ಮಷೀನ್ಸ್ನ ಅವರು ಹೊರಗಡೆ ಪ್ರಪಂಚಕ್ಕೆ ತಗೊಂಡ್ಬರ್ತಾರೆ. ಆ ಕಂಪನಿ ಹೆಸರೇ IBM ಅಂತೇಳಿ. ಓಕೆ, ಅದಕ್ಕೆ ಅವ್ರನ್ನ ಹೆಸರು ಏನಿಟ್ಟಿರ್ತಾರೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ಸ್ನ ಒಂದು ಬಿಸ್ನೆಸ್ ಆಗಿ ಮಾಡೋದು ಅವರ ಒಂದು ವಿಷನ್ ಅಂಡ್ ಮಿಷನ್ ಆಗಿರುತ್ತೆ. ಓಕೆ, ಸೊ ಈಗ IBM ಇನ ಫುಲ್ ಫಾರ್ಮ್ ಗೊತ್ತಾಗಿದೆ. ಇಂಟರ್ನ್ಯಾಷನಲ್ ಬೂಟ್ ಮಷೀನ್ ಅಂದೇನು? ಬೂಟ್ ಮಷೀನ್ ಅಂದ ಏನಿಲ್ಲ. ಬೂಟ್ ಅಂತ ಅಂದ್ರೆ ಮೀನಿಂಗ್ ಇದೆ. ಬೂಟ್ ಅಂತಂದ್ರೆ ಒಂಥರ ನೀವು ಎರೈಸ್ ಮಾಡೋದು, ಡಾಟಾನ ಎರೈಸ್. ಬೂಟ್ ಅಂತಂದ್ರೆ ಡಾಟಾನ ಎರೈಸ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡೋದು, ಬೂಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಅದೇನು, ಒಂದ್ಸಲ ಡೌನ್ ಮಾಡಿ ಇಮಿಡಿಯೇಟ್ ಆಗಿ ಮತ್ತೆ ಅಪ್ ಮಾಡೋದು. ಓಕೆ, ಅದಾದ ನಂತರ ಇಂಟರ್ನ್ಯಾಷನಲ್ ಬೂಟ್ ಸ್ಟ್ರಾಪ್ ಮಷೀನ್ ಅಂದೇನು? ಬೂಟ್ ಸ್ಟ್ರಾಪ್ ಅಂತ ಅಂದ್ರು ಸಹ ದಿಸ್ ಆರ್ ದ ಟರ್ಮಿನಾಲಜೀಸ್ ಆಫ್ C ನಲ್ಲಿ ಯೂಸ್ ಮಾಡ್ತಾರೆ, C++ ಅಲ್ಲಿ ಯೂಸ್ ಮಾಡ್ತಾರೆ ಬೂಟ್ ಸ್ಟ್ರಾಪ್ ಅನ್ನೋ ವರ್ಡ್. ಓಕೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾಗ್ನೆಟ್ ಅನ್ನೋದು ನಿಮಗೆ ಗೊತ್ತಿದೆ, ಇದೊಂದು ಜಸ್ಟ್ ಜನರಲ್ ಟರ್ಮಿನಾಲಜಿನಲ್ಲಿ ಯೂಸ್ ಮಾಡೋ ಅಂತ ವರ್ಡ್. ಸೊ ಈ ತರ ವರ್ಡ್ಸ್ ನಿಂದ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾಗ್ನೆಟ್ ಅಂತಂದ್ರೆ ಇಟ್ ಈಸ್ ಎ ಟರ್ಮಿನಾಲಜಿ ಆಫ್ ಬಿಸ್ನೆಸ್ ಮಾಡುವಂಥವ್ರನ್ನ, ಒಳ್ಳೆ ಟಾಪ್ ಬಿಸ್ನೆಸ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರನ್ನ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ವೆನ್ ವಾಸ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ ವಾಸ್ ಇಂಟ್ರೊಡ್ಯೂಸ್ಡ್? ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯಾವಾಗ ಇಂಟ್ರೊಡ್ಯೂಸ್ ಆಗಿತ್ತು? ಫಸ್ಟ್ ಜನರೇಷನ್ ಕಂಪ್ಯೂಟರ್, ನಾನು ಜನರೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಫಸ್ಟ್ ಕಂಪ್ಯೂಟರ್ ಬಗ್ಗೆ ಮಾತಾಡ್ತಾ ಇಲ್ಲ. ಓಕೆ, ಫಸ್ಟ್ ಜನರೇಷನ್ ಯಾವಾಗ ಇಂಟ್ರೊಡ್ಯೂಸ್ ಆಗಿದ್ದು? ಫಸ್ಟ್ ಜನರೇಷನ್ ಇಂಟ್ರೊಡ್ಯೂಸ್ ಆಗಿದ್ದು ಗೈಸ್ 1946 ಅಲ್ಲಿ. ಓಕೆ, 1946 ಅಲ್ಲಿ ನಿಮ್ಮ ಫಸ್ಟ್ ಜನರೇಷನ್ ಸ್ಟಾರ್ಟ್ ಆಗುತ್ತೆ. ಈ 1953 ಅನ್ನೋದ್ರಲ್ಲಿ IBM ಅವರು ಕಂಡುಹಿಡಿತಾರೆ ಒಂದು ಕಂಪ್ಯೂಟರ್, ಅದು ಮಾಡೆಲ್ ನಂಬರ್ 701. ಸೊ ಇಲ್ಲಿದೆ ನೋಡಿ ಡಾಟಾ. 1953 IBM ಅವರು ಅನ್ವೀಲ್ ಮಾಡ್ತಾರೆ 701 ಅಂತ ಹೇಳ್ಬಿಟ್ಟು. ಇದು ಫಸ್ಟ್ ಸೈಂಟಿಫಿಕ್ ಕಂಪ್ಯೂಟರ್ ಅಂತ ಕರಿಬಹುದು. 1956 ಅಲ್ಲಿ ಏನಂತಂದೆ, ಫಸ್ಟ್ ಟ್ರಾನ್ಸಿಸ್ಟರ್ 1956 ಅಲ್ಲಿ ಫಸ್ಟ್ ಟ್ರಾನ್ಸಿಸ್ಟರೈಸ್ಡ್ ಕಂಪ್ಯೂಟರ್ನ ಕಂಡುಹಿಡಿತಾರೆ. ನೋಡಿ, MIT ದವ್ರು ಕಂಡುಹಿಡಿಯೋದು. MIT ಅವ್ರು ಅಂತಂದ್ರೆ ಮಸಚ್ಯೂಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಈ 1956 ಅಲ್ಲಿ ಕಂಡುಹಿಡಿತಾರೆ. ಅದು ಫಸ್ಟ್ ಟ್ರಾನ್ಸಿಸ್ಟರ್ ಬೇಸ್ಡ್ ಕಂಪ್ಯೂಟರ್ನ ಅವರು ಕಂಡುಹಿಡಿತಾರೆ ಗಾಯ್ಸ್. ಓಕೆ, ಇದಾದ್ಮೇಲೆ 1947 ಅಲ್ಲಿ ಏನಿದು, 1947 ಅಲ್ಲಿ ಏನಿದೆ ಇಂಪಾರ್ಟೆನ್ಸ್ ಅಂತಂದ್ರೆ ಗಾಯ್ಸ್ ನೆನ್ಪಿಟ್ಕೊಳ್ಳಿ, 1947 ಅಲ್ಲಿ ಟ್ರಾನ್ಸಿಸ್ಟರ್ನ ಇನ್ವೆನ್ಷನ್ ಮಾಡ್ತಾರೆ. 3 ಸೈಂಟಿಸ್ಟ್ಗಳು ಇನ್ವೆಂಟ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಇನ್ವೆನ್ಷನ್ಸ್ ಬಗ್ಗೆ ತಿಳ್ಕೊಳೋದು ಬೇಕಾಗಿಲ್ಲ ನೀವು ಯಾರು ಇನ್ವೆಂಟರ್ ಅಂತೇಳಿ. ಬಟ್ ಇಸ್ವಿ ಇಂಪಾರ್ಟೆಂಟ್. ಇದೇ ನಮ್ಮ ಡಿಜಿಟಲ್ ಅನ್ನೋ ಎಲೆಕ್ಟ್ರಾನಿಕ್ಸ್ಗೆ ಒಂದು ಪಾತ್ನ ಕೊಟ್ಟಿರೋದು ಇದೇ ಇಸ್ವಿ.
ಎಲೆಕ್ಟ್ರಾನಿಕ್ಸ್ ಇವತ್ತಿನ ದಿನದಲ್ಲಿ ಎಷ್ಟೆಲ್ಲ ಎಲೆಕ್ಟ್ರಾನಿಕ್ಸ್ ಯೂಸ್ ಮಾಡ್ತೀವಿ ನಾವು, ಅದಕ್ಕೆ ಬೇಸ್ ಅಂಡ್ ಫೌಂಡೇಶನ್ ಸ್ಟಾರ್ಟ್ ಆಗಿದ್ದು 1947ಇಂದನೇ ಶುರು ಆಗಿದೆ. ಓಕೆ, ಅದಕ್ಕೆ ನಾವು ಅದನ್ನ ಟ್ರಾನ್ಸಿಸ್ಟರ್ ಯುಗ ಅಂತ ಕರಿತೀವಿ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಅಂದ್ರೆ ಇದರಲ್ಲಿ ರೈಟ್ ಆನ್ಸರ್ ನಿಮ್ಗೆ ಗೊತ್ತಾಗಿದೆ ಅಲ್ವ. ವೆನ್ ವಾಸ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ ವಾಸ್ ಇಂಟ್ರೊಡ್ಯೂಸ್ಡ್ ಅಂತಂದ್ರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯಾವಾಗ ಶುರು ಆಗಿತ್ತು ಅಂತೇಳಿ ಅದು 1946 ಅಲ್ಲಿ ಸ್ಟಾರ್ಟ್ ಆಗಿದೆ. ಓಕೆ, ವಾಟ್ ಆರ್ ದ 4 ಆಪರೇಷನ್ಸ್ ಇಂಟ್ರೊಡ್ಯೂಸ್ಡ್ ಬೈ ಚಾರ್ಲ್ಸ್ ಬೆಬೇಜ್ ಇನ್ ಕಂಪ್ಯೂಟರ್? ನೋಡಿ, ಚಾರ್ಲ್ಸ್ ಬೆಬರ್ನ ನಾವು ಇನ್ವೆಂಟರ್ ಅಂಡ್ ಫೌಂಡರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇನ್ವೆಂಟರ್ ಅಂಡ್ ಫೌಂಡರ್. ಚಾರ್ಲ್ಸ್ ಬೆಬೇಜ್ ಅವ್ರನ್ನ ನಾವು ಇನ್ವೆಂಟರ್ ಅಂದೆ ಅವರೇ ಸೈಂಟಿಸ್ಟ್ ಅನ್ಮಾತು. ಅವರು ಚಾರ್ಲ್ಸ್ ಬೆಬೇರ್ ಅನ್ನೋರು ಸೈಂಟಿಸ್ಟ್, ಅವರು ಕಂಪ್ಯೂಟರ್ನ ಕಂಡುಹಿಡಿದಿದ್ದು ಅವರೇ ಅಂತ ನಾವು ಹೇಳ್ತೀವಿ. ಓಕೆ, ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕೇಳಿದ್ರು ನೀವು ಚಾರ್ಲ್ಸ್ ಬೆಬೇಜ್ ಅಂತಾನೆ ಕರಿಬೇಕು. ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕೇಳಿದ್ರು ಸಹ ಚಾರ್ಲ್ಸ್ ಬೆಬೇಜ್ ಇಸ್ ದ ಆನ್ಸರ್. ಓಕೆ, ಈ ಚಾರ್ಲ್ಸ್ ಬೆಬೇಜ್ ಅವರು 4 ಆಪರೇಷನ್ಸ್ ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಏನದು 4 ಆಪರೇಷನ್ಸ್? 4 ಆಪರೇಷನ್ಸ್ ಯಾವ್ದ್ಯಾವ್ದು? ಇದು ಒಂದು ಅರಿಥಮ್ಯಾಟಿಕ್ ಆಪರೇಷನ್ಸ್ ಆಗಿರುತ್ತೆ ಗೈಸ್, ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗಬೇಡಿ. ಅರಿಥಮ್ಯಾಟಿಕ್ ಆಪರೇಷನ್ಸ್ ಆಗಿರುತ್ತೆ. ಈ ಅರಿಥಮ್ಯಾಟಿಕ್ ಆಪರೇಷನ್ಸ್ ಅಂದ್ರೆ ನಿಮ್ಮ ಮೈಂಡಿಗೆ ಫಸ್ಟ್ ಬರಬೇಕಿದ್ದು ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್. ಓಕೆ, ಬಾಡ್ಮಾಸ್ ರೂಲ್. ಬಾಡ್ಮಾಸ್ ಏನ್ ಹೇಳುತ್ತೆ? ಬ್ರಾಕೆಟ್ ಹೇಳುತ್ತೆ, ಆಫ್ಸ್ ಹೇಳುತ್ತೆ, ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್. ಈ 4 ಇಂಟ್ರೊಡಕ್ಷನ್ ಮಾಡ್ತಾನೆ ಅವನು. ಯಾರು? ಚಾರ್ಲ್ಸ್ ಬೆಬೇಜ್. ಈ 4ನ ರೂಲ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅಥವಾ ಅರ್ಥಮೆಟಿಕ್ ಆಪರೇಷನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಈ 4ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವೇ 4 ಆಪರೇಷನ್ ಫಸ್ಟ್ ಅಲ್ಲಿ ಇಂಟ್ರೊಡ್ಯೂಸ್ ಆಗಿರೋದು. ಓಕೆ, ಅದಾದ್ಮೇಲೆ ಈ ಆ್ಯಂಡ್ ಆಪರೇಷನ್, ಆರ್ ಆಪರೇಷನ್ ಅಂದ್ರೆ ಇವು ಲಾಜಿಕ್ ಆಪರೇಷನ್ಸ್ ಅಂತ ಕರೀತಾರೆ. ಇದು ನೆಕ್ಸ್ಟ್ ಅಲ್ಲಿ ಜನರೇಷನ್ ಅಲ್ಲಿ ಬರುತ್ತೆ, ಲಾಜಿಕ್ ಆಪರೇಷನ್ಸ್. ಓಕೆ, ಇಲ್ಲಿ ಆ್ಯಂಡ್, ಆರ್, ನಾಟ್, ಎಕ್ಸ್ಕ್ಲೂಸಿವ್ ಆರ್ ಅಂತ ಇದೆ ನೋಡಿ, ಇದು ಸಹ ಲಾಜಿಕ್ ಆಪರೇಷನ್ಸ್. ಈ 4 ಸಹ ನಾವು ಲಾಜಿಕ್ ಆಪರೇಷನ್ಸ್ ಅಂತ ಕರಿತೀವಿ ಗೈಸ್. ಓಕೆ, ಲಾಜಿಕ್ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಏನಪ್ಪ ಲಾಜಿಕ್ ಇರುತ್ತೆ, ಬರೀ ಲಾಜಿಕ್ ಮಾತಾಡ್ತಾನೆ ಇವನು ಅಂತ ಅಂದ್ರೆ either 0 or 1 ಇರುತ್ತೆ. ಅದು ಹೇಗೆ ಬರೋದು, ಯಾವಾಗ 0 ಬರುತ್ತೆ, ಯಾವಾಗ 1 ಬರುತ್ತೆ, ಏನೇನ್ ಮಾಡಿದೆ 0 ಬರುತ್ತೆ, ಏನೇನ್ ಮಾಡಿದೆ 1 ಬರುತ್ತೆ ಅನ್ನೋದು ನಾವು ಈ ಗೇಟ್ಸ್ ಅಲ್ಲಿ ಕಲಿತೀವಿ. ಇದನ್ನ ಗೇಟ್ಸ್ ಅಂತ ಕರೀತಾರೆ, ಲಾಜಿಕ್ ಗೇಟ್ಸ್. ಬರೀ ಲಾಜಿಕ್ ಆಪರೇಷನ್ಸ್ ಅಂತ ಏನು, ಲಾಜಿಕ್ ಗೇಟ್ಸ್ ಅಂತ ಕರೀತಾರೆ. ಇದನ್ನ ಗೇಟ್ಸ್ ಅಂತ ಕರೀತಾರೆ. ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್, ಎಕ್ಸ್ಕ್ಲೂಸಿವ್ ಆರ್ ಗೇಟ್, ಈ ತರ ಗೇಟ್ ಅಂತ ಕರೀತಾರೆ. ಪ್ರತಿಯೊಂದಕ್ಕೆ ಒಂದೊಂದು ಮೀನಿಂಗ್ ಇದೆ. ಗೇಟ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಆ ಗೇಟ್ ಯಾವುದನ್ನ ಹೊರಗಡೆ ಬಿಡುತ್ತೆ, ಯಾವುದನ್ನ ತಡೆಯುತ್ತೆ ಅನ್ನೋದು ಈ ಲಾಜಿಕ್ ಮೇಲೆ ಡಿಪೆಂಡ್ ಇರುತ್ತೆ. ಆ್ಯಂಡ್ ಗೇಟ್ ಯೂಸ್ ಮಾಡಿದೆ ಅದು ಯಾವುದನ್ನ ಅಲೋ ಮಾಡುತ್ತೆ, ಯಾವುದನ್ನ ಅಲೋ ಮಾಡಲ್ಲ. ಆ್ಯಂಡ್ ಗೇಟ್ ಅಂತಂದ್ರೆ ನಾವು ಮಲ್ಟಿಪ್ಲೇಯರ್ ಗೇಟ್ ಅಂತ ಕರಿತೀವಿ, ಆರ್ ಗೇಟ್ ಅಂತ ಎಡಿಷನ್ ಗೇಟ್ ಅಂತ ಕರಿತೀವಿ, ನಾಟ್ ಗೇಟ್ ಅಂದ್ರೆ ಇಟ್ಸ್ ಅ ಕಾಂಪ್ಲಿಮೆಂಟ್ ಗೇಟ್ ಅಂತ ಕರಿತೀವಿ. ಕಾಂಪ್ಲಿಮೆಂಟ್ ಅಂದ್ರೆ 0 ಇದ್ದ 1 ಆಗುತ್ತೆ, 1 ಇದ್ದ 0 ಆಗುತ್ತೆ. ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಅಂತಂದ್ರೆ ಇದನ್ನ ನಾವು ಎ ಎಕ್ಸ್ಕ್ಲೂಸಿವ್ ಬಿ ಅಂತ ಕರಿತೀವಿ. ಇದರಲ್ಲಿ ನಮಗೆ 0, 1, 1, 0 ಅನ್ನೋದು ಔಟ್ಪುಟ್ ಅಲ್ಲಿ ಬರುತ್ತೆ. ಸೊ ಇದು ಹೇಗೆ ಬರುತ್ತೆ ಅನ್ನೋದು ಅಷ್ಟು ಡೀಟೇಲ್ ಬೇಡ. ಸೊ ಇಷ್ಟು ಬೇಸಿಕ್ಸ್ ಅಲ್ಲಿ ನೀವು ತಿಳ್ಕೊಳ್ಳಿ. ಕಂಪ್ಯೂಟರ್ಸ್ ಅಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಿಮಗೆ VA ಇರ್ಬೋದು, VA ಎಕ್ಸಾಮ್ ಇರ್ಬೋದು, FDA ಇರ್ಬೋದು, ಓಕೆ, SDA ಇರ್ಬೋದು, ಮತ್ತೆ BMTC ನಲ್ಲಿ ಇರ್ಬೋದು. ಓಕೆ, ಹಾಗೂ ವೇರಿಯಸ್ ಎಕ್ಸಾಮ್ಸ್ KEA, KPSC ಕಂಡಕ್ಟ್ ಮಾಡೋ ಅಂತ PSI, PC ಎಲ್ಲ ಎಕ್ಸಾಮ್ಸ್ ಅಲ್ಲಿ ಈಗ ಕರ್ನಾಟಕ ಈ ಕಂಪ್ಯೂಟರ್ಸ್, ಕನ್ನಡ, ಕಂಪ್ಯೂಟರ್ಸು ಮತ್ತೆ ಇಂಗ್ಲಿಷ್ ಇವು 3ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. 100ಕ್ಕೆ 100 ಮಾರ್ಕ್ಸ್ ತೆಗಿಬೋದು ಗೈಸ್. ನೀವು ವಿಡಿಯೋಸ್ನ ವಾಚ್ ಮಾಡ್ತಾ ಹೋಗಿ, ನಾನು ಹಾಕೋ ವಿಡಿಯೋಸ್ನ ಸಾಕು, ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ ಅಂತ ಹೇಳ್ತೀನಿ. ಬೇಕಿದ್ರೆ ನೀವು ರಿವಿಷನ್ಸ್ ಮಾಡ್ಕೋಬೋದು, ಇಲ್ಲ ಬೇರೆ ಕಂಟೆಂಟ್ನ ಲೈಕ್ ರಿವೈಸ್ ಮಾಡ್ತಾ ಇರ್ಬೋದು. ಓಕೆ, ಲೈಕ್ ನೀವು ಟಾಪಿಕ್ಸ್ ಯಾವುದಾದ್ರು ನಿಮಗೆ ಇಂಟ್ರೆಸ್ಟೆಡ್ ಇದ್ದಾರೆ, ಸರ್ ನಮಗೆ ಈ ಟಾಪಿಕ್ ನಮ್ಮ ಬಗ್ಗೆ ಮಾಡ್ಕೊಡಿ ಅಂತಂದರೆ ಕಮೆಂಟಲ್ಲಿ ಹಾಕಿದ್ರೆ ನಾನು ಆ ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ಕೊಡ್ತೀನಿ ಗೈಸ್. ಓಕೆ, ಸೊ ದಟ್ ಕಂಟಿನ್ಯೂಸ್ ಟಚಲ್ಲಿ ಇರ್ಬೋದು. ಯಾವುದಾದ್ರು ಟಾಪಿಕ್ ನಾನು ಮಿಸ್ ಮಾಡಿದ್ದೀನಿ ಅಂತ ಅನಿಸಿದ್ರೆ ಆ ಟಾಪಿಕ್ನ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ಅದನ್ನು ಮತ್ತೆ ನಿಮ್ಮ ಮುಂದೆ ತೊಗೊಂಡು ಬರ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಟ್ರಾನ್ಸಿಸ್ಟರ್ ಬೇಸ್ಡ್ ಕಂಪ್ಯೂಟರ್ ವಾಸ್ ಇನ್ ವಿಚ್ ಜನರೇಷನ್? ನೋಡಿ, ಟ್ರಾನ್ಸಿಸ್ಟರ್ ಬೇಸ್ಡ್ ಕಂಪ್ಯೂಟರ್ ಯಾವ ಜನರೇಷನ್ ಅಲ್ಲಿ ಇತ್ತು? ಫಸ್ಟಾ, ಸೆಕೆಂಡಾ, ಥರ್ಡಾ, ಫೋರ್ತಾ? ಸೊ ಇದಕ್ಕೆ ನಾನೊಂದು ಟೇಬಲ್ನ ತೋರಿಸ್ಬೇಕಂತ ಇಷ್ಟಪಡ್ತೀನಿ. ಆ ಟೇಬಲ್ ಯಾವುದು ಅಂತಂದ್ರೆ ಇದೇ ಟೇಬಲ್. ನೋಡಿ, ಈ ಟೇಬಲ್ ಅಲ್ಲಿ ನಿಮಗೆ 5 ಜನರೇಷನ್ ಇಂದು ನಾನು ಒಂದು ಟೇಬಲ್ ತೋರಿಸ್ತಾ ಇದ್ದೇನೆ ನಿಮಗೆ ಈಗ. ಓಕೆ,
ನಾವು ನಮ್ಮ ಕ್ವಶನ್ ಏನಿತ್ತು, ಟ್ರಾನ್ಸಿಸ್ಟರ್ ಅನ್ನೋದು ಯಾವ ಜನರೇಷನ್ ಅಲ್ಲಿ ಇದೆ ಅಂತೇಳಿ. ಓಕೆ, ಯಾವ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ ಅನ್ನೋದು ನಮಗೆ ಟ್ರಾನ್ಸಿಸ್ಟರ್ ಅನ್ನೋದು ಯಾವ ಜನರೇಷನ್ ಅಲ್ಲಿ ಇದೆ ಅಂತಂದ್ರೆ ಇದು ಸೆಕೆಂಡ್ ಜನರೇಷನ್ ಲ್ಯಾಪ್ಟಾಪ್ ಅಂತ ಕರಿತೀವಿ ಗೈಸ್. ನೆನ್ಪಿಟ್ಕೊಳ್ಳಿ, ಇದು ಸೆಕೆಂಡ್ ಜನರೇಷನ್ ಲ್ಯಾಪ್ಟಾಪ್ ಆಗಿರುತ್ತೆ ಟ್ರಾನ್ಸಿಸ್ಟರ್ ಅನ್ನೋದು. ಫಸ್ಟ್ ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ನಾವು ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಥರ್ಡ್ ಜನರೇಷನ್ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಫೋರ್ತ್ ಜನರೇಷನ್ ಅಲ್ಲಿ ಮೈಕ್ರೋ ಪ್ರೊಸೆಸರ್ಸ್ ಅಥವಾ ನೀವು ಇದನ್ನ VLSI ಅಂತ ಕರಿಬಹುದು. ಓಕೆ, VLSI ಅಂತಂದ್ರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಫಿಫ್ತ್ ಜನರೇಷನ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಇಲ್ಲಿ ULSI ಅಂತ ಬರುತ್ತೆ, ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ. ಇದಿನ್ನು ಸಂಶೋಧನೆಯಲ್ಲಿದೆ, ಐ ಮೀನ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ. ಸೊ ಇದೆಲ್ಲ ನಮಗೆ ಡಿಫ್ರೆಂಟ್ ಜನರೇಷನ್ ಲ್ಯಾಪ್ಟಾಪ್ಸ್ ಅಂತ ನಾವು ಕರಿಬಹುದು, ಆರ್ ಕಂಪ್ಯೂಟರ್ಸ್ ಅಂತ ಕರಿಬಹುದು. ಸೊ ಈಗ ನಮ್ಮ ಕ್ವಶನ್ ಬಂದ್ರೆ ಟ್ರಾನ್ಸಿಸ್ಟರ್ ಅನ್ನೋದು ಯಾವ ಬೇಸ್ಡ್ ಜನರೇಷನ್ ಅಲ್ಲಿ ಇದೆ ಅಂತಂದ್ರೆ ಸೆಕೆಂಡ್ ಜನರೇಷನ್ ಅಲ್ಲಿ ಇದೆ. ಫಸ್ಟ್ ಜನರೇಷನ್ ಅಲ್ಲಿ ಯಾವುದು ವ್ಯಾಕ್ಯೂಮ್ ಟ್ಯೂಬ್ಸ್, ಥರ್ಡ್ ಜನರೇಷನ್ ಅಲ್ಲಿ ಯಾವ್ದು ಗೈಸ್ ICs ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಫೋರ್ತ್ ಜನರೇಷನ್ ಅಲ್ಲಿ VLSI ಅಥವಾ ಮೈಕ್ರೋ ಪ್ರೊಸೆಸರ್ಸ್ ಅಂತ ಕರಿಬಹುದು. ಓಕೆ, ಅಂಡ್ ಫಿಫ್ತ್ ಜನರೇಷನ್ ಅಲ್ಲಿ ಬಂದ್ರೆ ನಿಮಗೆ ULSI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಅಂತ ಇಟ್ಕೊಳ್ಳಿ. ಓಕೆ, ಇವು ಅಡ್ವಾನ್ಸ್ ಟೆಕ್ನಾಲಜೀಸ್, ಇದಿನ್ನು ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ಗೋಣ. ಟುಡೇ ವಿ ಆರ್ ಇನ್ ವಿಚ್ ಜನರೇಷನ್? ಇವತ್ತು ನಾವು ಯಾವ ಜನರೇಷನ್ ಅಲ್ಲಿ ಇದೀವಿ ಗಾಯ್ಸ್? 1980 ನಿಂದ ಇವತ್ತಿನ ತನಕ ನಾವು ಒಂದು ಜನರೇಷನ್ ಅಲ್ಲಿ ಇದೀವಿ. ಆ ಜನರೇಷನ್ ನಾವು ಫಿಫ್ತ್ ಜನರೇಷನ್ ಅಂತ ಕರಿತೀವಿ. ಬಟ್ ಆದ್ರೆ ನಾವು ಇನ್ನೂ ಯೂಸ್ ಮಾಡ್ತಿರೋ ಲ್ಯಾಪ್ಟಾಪ್ಸ್ ಫೋರ್ತ್ ಜನರೇಷನ್ದೇ. ಓಕೆ, ಫೋರ್ತ್ ಜನರೇಷನ್ ಲ್ಯಾಪ್ಟಾಪ್ಸೇ ನಾವು ಯೂಸ್ ಮಾಡ್ತಾ ಇದೀವಿ. ಡೆಸ್ಕ್ಟಾಪ್ಸ್ ಯಾವುದೇ ಇರ್ಬೋದು, ಕಂಪ್ಯೂಟರ್ಸ್ ಅಂತ ನಾವು ಫೋರ್ತ್ ಜನರೇಷನ್ ಜಾಸ್ತಿ ಯೂಸೇಜ್ ಅಲ್ಲಿ ಇರೋದು. ಅದು VLSI ಬೇಸ್ಡ್ ಟೆಕ್ನಾಲಜಿನಿಂದ ಮಾಡಿರುವಂತಹ ಕಂಪ್ಯೂಟರ್ಸ್. ಇಲ್ಲಿ ULSI ನಿಂದ ಮಾಡ್ತಾರೆ, ಇದು ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ. ಬಟ್ ನಾವು ಈಗ ಇರೋ ಜನರೇಷನ್ ಈಸ್ ಅ ಫಿಫ್ತ್ ಜನರೇಷನ್, ಸ್ವಲ್ಪ ಅಡ್ವಾನ್ಸ್ ಇದೆ. ಲೈಕ್ VLSI ಅಂತಂದ್ರೆ ಬರೀ VLSI ಫೋರ್ತ್ ಜನರೇಷನ್ ಅಲ್ಲೇ ಇನ್ನು ಸ್ಟಕ್ ಆಗಿಲ್ಲ, ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಮಾಡಿದ್ದಾರೆ. ಸ್ವಲ್ಪ ಕಾಂಪೊನೆಂಟ್ಸ್ ಅಲ್ಲಿ ಡೆವಲಪ್ಮೆಂಟ್ ನಡೆದಿದೆ. ಸೊ ಹಾಗಾಗಿ ನಾವು ಇನ್ನು ಈ ಸ್ಟೇಜ್ ಅಲ್ಲೇ ಇದೀವಿ. ಬಟ್ ಕಂಪ್ಲೀಟ್ ಫಿಫ್ತ್ ಜನರೇಷನ್ಗೆ ಇನ್ನು ಡೆವಲಪ್ಮೆಂಟ್ ಆಗಿಲ್ಲ, ನಡೀತಾ ಇದೆ. ಓಕೆ, ನೆಕ್ಸ್ಟ್. ಓಕೆ ಗೈಸ್, ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಇನ್ನು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್ಸ್, ಹಾಗೆ ಏನೇನು ಕಂಪ್ಯೂಟರಲ್ಲಿ ಏನೇನು ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ ನಮಗೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಹಾಕ್ತಾ ಇರ್ತೀನಿ. ನೀವು ಡೈಲಿ ವಾಚ್ ಮಾಡ್ತಾ ಇರಿ. ಏನಾದರೂ ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ, ಗೆಳೆಯರಿಗೆ ಎಲ್ಲರಿಗೆ ಶೇರ್ ಮಾಡಿ, ಸೊ ದಟ್ ಈ ಚಾನಲ್ ಇದೆ ಅನ್ನೋದು ಎಲ್ಲರಿಗೆ ಗೊತ್ತಾಗಲಿ. ಓಕೆ, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಚೆನ್ನಾಗಿ ಪ್ರಿಪೇರ್ ಮಾಡಿ, ಎಕ್ಸಾಮ್ ಕ್ರ್ಯಾಕ್ ಮಾಡೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್.